ಕಡೆ ರಾವಣನೂ ಕೂಡ ಇರ್ಬೇಕಂತೆ. ಸಿದ್ದರಾಮಯ್ಯನವರ ಈ ಅಡೆತಡೆಗಳೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಇರುವಂತದ್ದು ಮಡಿಕೇರಿಯ ಕರಸೇವಕ ಚೀನಾ ಸೋಮೇಶ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ ಬ್ಯಾಂಕ್ ಆಗಿ ಕರಸೇವಕರ ಬಂಧನ ಸರಿಯಲ್ಲ, ಹೆತ್ತವರು ಸಿದ್ದರಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಇಂತಹ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವರೇ ಕೈ ಹಾಕಬೇಡಿ ಅಂತ ಚೀನಾ ಸೋಮೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಮ ಇರೋ ಕಡೆ ರಾವಣನು ಕೂಡ ಇರಬೇಕಂತೆ. ಸಿದ್ದರಾಮಯ್ಯ ಅಡೆತಡೆಗಳೇ ನಮಗೆ ಸ್ಫೂರ್ತಿ. ಮಡಿಕೇರಿಯ ಕರಸೇವಕ ಚೀನಾ ಸೋಮೇಶ್ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಮತ ಬ್ಯಾಂಕ್ಗಾಗಿ ಕರಸೇವಕರ ಬಂಧನ ಸರಿಯಲ್ಲ, ಹೆತ್ತವರು ನಿಮಗೆ ಸಿದ್ದರಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ, ನಿಮ್ಮ ಹೆಸರಲ್ಲೇ ರಾಮ ಎನ್ನುವಂಥದ್ದು ಇರುವಂಥದ್ದು. ಆದರೆ ನೀವು ಇಂತಹ ದುಸ್ಸಾಹಸಕ್ಕೆಲ್ಲ ಕೈ ಹಾಕಬೇಡಿ ಅಂತ ಕರಸೇವಕ ಚೀನಾ ಸೋಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕರಸೇವಕರನ್ನು ಸರ್ಕಾರ ಬಂಧನ ಮಾಡ್ತಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಕರಸೇವಕರು ಅಂದರೆ 3 ಬಾರಿ ಅಯೋಧ್ಯೆಗೆ ಹೋಗಿರುವಂತಹ ಕರಸೇವಕ ಚೀನಾ ಸೋಮೇಶ್ ಅಂತೇಳಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಹಲವು ವರ್ಷಗಳ ಕನಸು ನನಸಾಗ್ತಿದೆ. ನೀವು ಕೂಡ 3 ಬಾರಿ ಹೋಗಿದ್ರಿ ಅಯೋಧ್ಯೆಗೆ. ಪ್ರತಿಭಟನೆ ಆಯಿತು, ಸಾಕಷ್ಟು ಗಲಾಟೆಗಳು ಗೊಂದಲಗಳೆಲ್ಲ ಆಯಿತು, ಎಲ್ಲ ನೀವು ಪಾಲ್ಗೊಂಡಿದ್ರಿ. ಹೇಗೆ ಅನಿಸ್ತಾ ಈಗ ಈ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು? ರಾಮ ಮಂದಿರ ಉದ್ಘಾಟನೆ ನನ್ನ ಬದುಕಿನೊಂದಿಗೆ ಇಡೀ ಭರತ ಭೂಮಿಯ ಜನಕೋಟಿಯ ಸಂತಶ್ರೇಷ್ಠರ ಸಂಕಲ್ಪ. ಆ ದಿಸೆಯಲ್ಲಿ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಆ ಕಾಲಘಟ್ಟದಿಂದಲೂ ನಾವು ರಾಜಕೀಯ ಸಾಹಿತ್ಯದ ಎಲ್ಲ ಅಡೆತಡೆಗಳನ್ನು ಭೇದಿಸ್ಕೊಂಡೇ ಯಶಸ್ವಿ ವಿಜಯ ಪತಾಕೆಯನ್ನು ಹಾರಿಸ್ಕೊಂಡು ಬಂದಿರತಕ್ಕಂಥದ್ದು. ಈ ಕಾಲಘಟ್ಟದಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಇರಲಿ, ಯಾರೇ ಇರಲಿ, ಇಂಥ ಅಡೆತಡೆ ರಾಮ ಇರುವಲ್ಲಿ ರಾವಣ ಇರಬೇಕಂತೆ. ಹಾಗೆ ಈ ಅಡೆತಡೆಗಳೇ ನಮಗೆ ಹೊಸ ಸವಾಲು ಮತ್ತು ಸ್ಫೂರ್ತಿ. ಸರ್, ಈಗ ನೀವು ಎಷ್ಟು ವರ್ಷ ಇತ್ತು ನಿಮಗೆ 3 ಬಾರಿ ಹೋಗಿದ್ರಿ ಅಂತ ಹೇಳಿದ್ರಿ. ನೀವು ಆವಾಗ ಎಷ್ಟು ತುಂಬ ಸಣ್ಣವರಿದ್ದೀರಾ? ಯಾವ ರೀತಿ ಇತ್ತು ಅಂತೇಳಿ? ನನ್ನ 25ನೇ ವಯಸ್ಸಲ್ಲಿ 90ರ ಕಾರಸೇವೆ ಆಯಿತು. ಇವತ್ತು 59ರ ಅಂಚಿನಲ್ಲಿ ಇದ್ದೇನೆ. 30 ವರ್ಷ ಹಿಂದಿನ ಯಶೋಗಾಥೆ ಅದು ಒಂದು ಅವಿಸ್ಮರಣೀಯ ಕ್ಷಣ. ಅಶೋಕ್ ಸಿಂಗಲ್ಜಿ ಅಂತ ನಾಯಕರ ತಲೆಗೆ ಪೆಟ್ಟಾದಾಗ ನನಗೆ ಆ ರಕ್ತ ಚಿಮ್ಮುವುದನ್ನು ತಡೆಯತಕ್ಕಂಥ ಒಂದು ಸೌಭಾಗ್ಯವೂ ಇತ್ತು. ಅಂತಹ ನೆನಪುಗಳು ಇಂದು ಮರುಕಳಿಸ್ತವೆ. ಆ ಅಪೂರ್ವ ಕ್ಷಣವನ್ನು ಎದುರುಗೊಳ್ಳಲಿಕ್ಕೆ 2020ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಸಂತಶ್ರೇಷ್ಠರ ಸಹಿತ ಭೂಮಿ ಪೂಜೆಯನ್ನು ನೆರವೇರಿಸುವಾಗ ಕಾವೇರಿ ತವರು ನೆಲದಿಂದ ಕಾವೇರಿ ನಾಡಿನ ಮೃತ್ತಿಕೆ ಹಾಗೂ ತೀರ್ಥವನ್ನು ಕೂಡ ಕಳಿಸ್ಕೊಟ್ಟಿದೆ. ಆ ನೆನಪು ಇಂದು ಉದ್ಘಾಟನೆಯ ಕಾಲಘಟ್ಟದಲ್ಲಿ ಇಡೀ ಜಗತ್ತು ನೋಡ್ತಾ ಇದೆ. ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅಂತವರು ಇವತ್ತು ಹೇಳ್ತಾರೆ, ಶ್ರೀರಾಮ ಹಿಂದೂಗಳ ದೇವರಲ್ಲ, ವಿಶ್ವದ ದೇವರು ಅಂತ. ನಿಜವಾಗಿ ಸತ್ಯ ಕೂಡ. ಭರತ ಭೂಮಿಯಲ್ಲಿ ಅಂತಲ್ಲ, ಮನುಕುಲದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ಬಾಲಕ ಕೂಡ ಶ್ರೀರಾಮನ ಆದರ್ಶವನ್ನು ಮೈಗೂಡಿಸ್ಕೊಂಡು ಇರಬೇಕು. ಪ್ರತಿಯೊಂದು ಹೆಣ್ಣು ಮಗುವಿಗೂ ಸೀತಾಮಾತೆಯ ಆದರ್ಶ ಇರಬೇಕು ಅಂತ ನಾವು ನಂಬ್ಕೊಂಡು ಬಂದವರು. ಎಲ್ಲ ಕಡೆ ಗಲಾಟೆ ಆಗ್ತಾ ಇದೆ. ಬಿಜೆಪಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ ಭಕ್ತರು ಕೂಡ ಬೀದಿಗಿಳಿದಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ರಾಮ ಭಕ್ತರನ್ನು ಈ ರೀತಿ ಹತ್ತಕ್ತೀವಿ ಅನ್ನೋ ಭ್ರಮೆಯನ್ನು 90ರ ದಶಕದಲ್ಲೇ ನಾವು ಆಡಳಿತ ಸಾಹಿತ್ಯದಿಂದ ಕಂಡಿದ್ದೇವೆ. ಸಿದ್ದರಾಮಯ್ಯನಂಥ ಒಬ್ಬ ಕರುನಾಡಿನ ವ್ಯಕ್ತಿಗೆ ಕರಸೇವಕರನ್ನು ಏನೋ ತಡೆದ್ಬಿಟ್ಟು ಮತ ಬ್ಯಾಂಕ್ ರಾಜಕಾರಣ ನೀಡ್ತೀನಿ ಅನ್ನತಕ್ಕಂಥದ್ದು ಶೋಭೆ ತರತಕ್ಕಂಥದ್ದಲ್ಲ. ನಾನು ಅವರಿಗೆ ಹೇಳ್ತೇನೆ, ಹೆತ್ತವರು ಸಿದ್ದರಾಮಯ್ಯ ಅಂತ ನಿಮಗೆ ಹೆಸರಿಟ್ಟಿದ್ದಾರೆ. ನಿಮಗೆ ಗೌರವ, ಘನತೆ, ಮಾನವೀಯತೆ, ಕರುನಾಡಿನ ದೊರೆ ಅನ್ನೋ ಪರಿಜ್ಞಾನ ಇದ್ದರೆ ಇಂಥ ದುಸ್ಸಾಹಸಕ್ಕೆ ಇಳಿಬೇಡಿ, ಗೌರವಯುತವಾಗಿ ನಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಕರಸೇವಕರನ್ನು ಬಂಧನ ಮಾಡುವಂಥದ್ದು ಸರಿಯಲ್ಲ. ಸಿದ್ದರಾಮಯ್ಯನವರು ಈ ಬಗ್ಗೆ ಎಚ್ಚೆತ್ತುಕೊಂಡು ಸೌಜನ್ಯದಿಂದ ನಡ್ಕೊಳ್ಬೇಕಂತ ಹೇಳಿ ಚೀನಾ ಸೋಮೇಶ್ ಅವರು ಹೇಳ್ತಿದ್ದಾರೆ. ಹಾಗೆ ಈ ನಮ್ಮ ಹಲವು ದಶಕಗಳ ಕನಸೊಂದಿಗೆ ನನಸಾಗ್ತಿರೋದು ತುಂಬ ಖುಷಿಯಾಗ್ತಿದೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.